We love RCB. We'll support RCB forever. ನಂಬರ್ 18 ಜರ್ಸಿ ವಿರಾಟ್ ಕೊಹ್ಲಿ. ಆ 13th ಮ್ಯಾಜಿಕ್ಕು ವಿರಾಟ್ ಕೊಹ್ಲಿಗೆ ಗೊತ್ತು. ವಿರಾಟ್ ಕೊಹ್ಲಿನೇ ನಮಗೆ RCBಗೆ ಗೆಲ್ಸ್ಕೊಡೋದು. RCB ಗೆದ್ದೇ ಗೆಲ್ತಾರೆ. ಪಕ್ಕ ನಮ್ದೇ ಕಪ್ಪು. ನಾಳೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ನಡೆಯಲಿದೆ. ಹೀಗಾಗಿ ಪ್ರೇಕ್ಷಕರೆಲ್ಲರೂ ಈಗಾಗಲೇ ಟಿಕೆಟ್ಗಾಗಿ ಸರದಿಯಲ್ಲಿ ನಿಂತಿರೋದನ್ನು ನೀವು ಕಾಣಬಹುದಾಗಿದೆ. ಈಗಾಗಲೇ ತಮ್ಮ ನೆಚ್ಚಿನ ಪ್ಲೇಯರ್ಗಳು ಸ್ಟೇಡಿಯಂಗೆ ಆಗಮಿಸಲಿದ್ದಾರೆ. ಇದರ ಸಲುವಾಗಿ ಜನರು ಇಲ್ಲಿ ಮುಗಿಬಿದ್ದುದನ್ನು ನೀವು ನೋಡ್ಬೋದು. ನಾಳೆ ಮ್ಯಾಚ್ನ ಬಗ್ಗೆ ಜನರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಮೇಡಮ್, ನಾಳೆ RCB ಪ್ಲೇ ಆಫ್ ಹೋಗುತ್ತೆ, CSK ಹೋಗುತ್ತೆ. RCB ಡೌಟ್. ಮಳೆ RCB ಬೇಡ, RCB ಬಂದ್ರೆ ಡೌಟ್. ಯಾವ ಊರು ನಿಮ್ದು? ನಾವು ಇಲ್ಲೇ ಬ್ಯಾಂಗ್ಳೂರಲ್ಲಿ. ಯಾವ ನಿಮ್ ಫೇವರೇಟ್ ಪ್ಲೇಯರ್ ಯಾರು? ಧೋನಿ. ಯಾಕೆ ಧೋನಿ ಇಷ್ಟ? ಅದೇನೋ ಲೈಕ್ ಧೋನಿ ಇಷ್ಟ. ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರಲ್ಲ, ಆಡ್ತಾರೆ, ಅವರು ಇಷ್ಟ, ಇಬ್ರೂನೇ ಇಷ್ಟ. ಅದೇ ತುಂಬಾ ಫೇವರೇಟ್ ಧೋನಿ ಅಷ್ಟೇ. ನಾಳೆ ಸೋತ್ರೆ RCB ಒಂದ್ ವೇಳೆ ಮನೆಗೆ ಹೋದ್ರೆ ಎಷ್ಟು ಬೇಜಾರಾಗುತ್ತೆ? ಬೇಜಾರೇನಿಲ್ಲ, ಇಲ್ಲಿವರೆಗೂ ಬಂದಿರೋದಕ್ಕೆ ಬಹಳ ಖುಷಿ ಇದೆ. ಯಾಕೆ ಈ ಹಂತದವರೆಗೂ ತಗೊಂಬಂದು RCB ಪ್ಲೇ ಆಫ್ ಹೋಗುತ್ತೆ ಅಂತ? ಇಲ್ಲ, ಅವ್ರು ಪ್ರಾಕ್ಟೀಸ್ ಮಾಡಿದ್ದಾರೆ, ಚೆನ್ನಾಗಿ ಆಡ್ತಾರೆ. ಇನ್ನ ಇದೊಂದು ಮ್ಯಾಚ್ನು ಗೆಲ್ಲಿ ಪ್ಲೇ ಆಫ್ ಹೋಗ್ತಾರೆ. ಸರ್, ನಾಳೆ RCB ಪ್ಲೇ ಆಫ್ ಹೋಗ್ತದ? ಖಂಡಿತ ಹೋಗುತ್ತೆ RCB. ಯಾಕೆ ಪ್ರತಿ ಸಾರಿನೂ ಒಂದು ಕುತ್ತಿಗೆ ಹಂತಕ್ಕೆ ತಗೊಂಬಂದು ಗೆಲ್ಲೋದು ಅಂತ? ಅವಾಗಲೇ ಮ್ಯಾಚ್ ಥ್ರಿಲ್ ಇರೋದು, ಜನಕ್ಕೂ ಕ್ಯೂರಿಯಾಸಿಟಿ ಹುಟ್ಟೋದು. ಮೇ ಬಿ ಸೋಲ್ಬೇಕಂತ ಇರಲ್ಲ, ಬಟ್ ಅನ್ಲಕ್ಕಿ ಅಲ್ಲ ಸ್ವಲ್ಪ. ಬಟ್ ಈ ಸರಿ ಸೋತ್ರೂ ಕೂಡ ಮಾಮೂಲಿ ಇದ್ದೇ ಇತ್ತಲ್ಲ. ನೆಕ್ಸ್ಟ್ ಸರಿ ಕಪ್ ನಮ್ದೆ. ಅದೇ ಮೊದಲ ಹಾಫ್ ಒಂದ್ ಎರಡು ಮ್ಯಾಚ್ ಗೆದ್ದಿರ್ ಸಾಕಿತ್ತು, ಈ ರೀತಿ ರಿಸ್ಕ್ ಬೇಕಾಗಿರ್ಲಿಲ್ಲ RCB ಅಂತೀವಿ. ಬಟ್ 1 ರನ್ನಿಂದ ಸೋತ್ರಲ್ಲ, ಆ ಮ್ಯಾಚ್ ಅಲ್ಲಿ ಅದು ವಿನ್ ಆಗಿದ್ರೆ ಈಗ ಇಷ್ಟೊಂದು ಡಿಫಿಕಲ್ಟ್ ಇರ್ತಿದ್ದಿಲ್ಲ ಅನ್ಸುತ್ತೆ. ಐ ಥಿಂಕ್ ಈಗ ಮಳೆ ಬರೋ ಸಂಭವ ಒಂದಿದೆ. ಮೋಸ್ಟ್ಲಿ RCB ಕಡೆ ವರ್ಣನು ಕೃಪೆ ಇದ್ದಂಗಿದೆ. ಹಾಗಾಗಿ ನಾಳೆ ಮಳೆ ಬರೋ ಚಾನ್ಸಸ್ ತುಂಬಾನೇ ಕಮ್ಮಿ. ನಾಳೆ RCB ಪ್ಲೇ ಆಫ್ ಹೋಗುತ್ತಾ? ಹೋಗ್ಬೇಕು ಅಂತ ಅನ್ಕೊಂತ ಇದೀವಿ ಅಂಡ್ ಹೋಪ್ಫುಲಿ ಹೋಗುತ್ತೆ. ಬಿಕಾಸ್ ವಿ ಡೋಂಟ್ ವಾಂಟ್ ದೆಮ್ ಟು ಲೂಸ್. RCB ಹೊಸ ಅಧ್ಯಾಯನ ಸ್ಟಾರ್ಟಿಂಗ್ ಮ್ಯಾಚಸ್ ಅಲ್ಲಿ ಅವ್ರು ತೋರಿಸ್ಕೊಡ್ಲಿಲ್ಲ ಅದನ್ನ, ಬಟ್ ಸ್ಟಿಲ್ ಲಾಸ್ಟ್ ಎಲ್ಲ ಮ್ಯಾಚಸ್ನು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಯಾಕೆ ಪ್ರತಿ ಬಾರಿನೂ RCB ಒಂದು ಕೂದಲೇ ಹಂತದಲ್ಲೇ ಪ್ಲೇ ಆಫ್ ಹೋಗೋದು, ಫೈನಲ್ ಹೋಗೋದು? ಬಿಕಾಸ್ ಅದು ನಮ್ಮ ಸಂಪ್ರದಾಯ, ಇಟ್ಸ್ ಅ ಟ್ರೆಡಿಷನ್. ಬಟ್ ಅದೇ ಹೇಳ್ಕೊಂಡು ಎಷ್ಟು ಸತಿ ಅಂತ ನಾವು ಓಕೆ ಅಂತ ಫೀಲ್ ಆಗೋದು. ಇಟ್ಸ್ ನಾಟ್ ಗುಡ್ ಎವ್ರಿ ಟೈಮ್. ಸೊ ನಾಳೆ ಮ್ಯಾಚ್ ಇಟ್ಸ್ ಲೈಕ್ ದೇ ಹ್ಯಾವ್ ಟು ವಿನ್, ಡೂ ಆರ್ ಡೈ ಥರ. ಸೊ ವಿ ವಾಂಟ್ ದೆಮ್ ಟು ವಿನ್ ಅಟ್ ಎನಿ ಕಾಸ್ಟ್. ನಾಳೆ ಚೆನ್ನೈ ಮತ್ತು RCB ಮ್ಯಾಚ್ಗೋಸ್ಕರ ಎಷ್ಟು ಹಾತೊರಿತಿದ್ದೀರಾ ಅಂತ? ನಾವು 1 ವಾರದಿಂದ ವಿ ಆರ್ ವೇಟಿಂಗ್ ಫಾರ್ ಸ್ಯಾಟರ್ಡೇ, ಅಂದರೆ ನಾಳೆ. ಅದು ಬೇರೆ ವೆದರ್ ಫೋರ್ಕಾಸ್ಟ್ ಕೂಡ ಮಳೆ ಬೀಳುತ್ತೆ ಅಂತ ಹೇಳಿದ್ದಾರೆ. ಸೊ ವಿ ಡೋಂಟ್ ನೋ, ಹೋಪ್ಫುಲಿ ಮಳೆ ಬೀಳಬಾರ್ದು. ಬಿಕಾಸ್ ಇಷ್ಟು ದಿನ ನಾವು ಬೇಡ್ಕೊಂಡ್ವಿ ಮಳೆ ಬೀಳಬೇಕು ಅಂತ. ಬಟ್ ಟುಮಾರೋ ನೋ, ದ ವೆದರ್ ಶುಡ್ ಸಪೋರ್ಟ್ ಅಸ್. ಇಟ್ಸ್ ಅ ಬ್ಯಾಂಗ್ಳೂರ್. ಸೊ ಇಲ್ಲಿ ಆಡ್ತಿದ್ದಾರೆ ಅಂಡ್ ಅವ್ರು ಗೆಲ್ತಾರೆ ಹೋಪ್ಫುಲಿ. ಹೈ ವೋಲ್ಟೇಜ್ ಮ್ಯಾಚ್. ಹೌದು. ಜನ ಎಲ್ಲ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಯಾವ ರೀತಿ ನೋಡ್ತಾರಲ್ಲ, ಹಾಗೆ ಚೆನ್ನೈ RCB ಮ್ಯಾಚ್ ನ ನೋಡ್ತಾರೆ. ಓಕೆ. ನಿಮ್ದು ಯಾವುದು ಫೇವರೇಟ್ ಟೀಮು? ಸರ್, 2 ಫೇವ್ರೇಟ್ ಟೀಮೇ. ಈಗ ಮಹೇಂದ್ರ ಸಿಂಗ್ ಇಂಡಿಯನ್ ಕ್ಯಾಪ್ಟನ್, ವಿರಾಟ್ ಕೊಹ್ಲಿ ಬಂದು ಅದು ಲೆಜೆಂಡ್. ಇಬ್ರು ಲೆಜೆಂಡ್ ಆಡ್ತಿದ್ದಾರೆ. ಪ್ರತಿ ಸಲ ಜಿದ್ದಿ ಮ್ಯಾಚ್ ಅಲ್ಲ. ಖಂಡಿತ ಅಲ್ಲ. CSK RCB ಅಂದ್ರೆ ಫುಲ್ ಜಿದ್ದಿ ಮ್ಯಾಚೇ ಇರುತ್ತೆ. ನಾಳೆ ಹೈ ವೋಲ್ಟೇಜ್ ಪಂದ್ಯ. ಮಳೆ ಮಾತ್ರ ಬರಬಾರ್ದು ಅಷ್ಟೇ. ಅದರಲ್ಲಿ ಎಲ್ಲರೂ ಅಭಿಮಾನಿಗಳು, ಕ್ರಿಕೆಟ್ ನೋಡೋ ಅಭಿಮಾನಿಗಳೆಲ್ಲ ಕೇಳ್ಕೊಂತಾರೆ ನಾಳೆ ಮಳೆ ಬರ್ದೇನೆ ಇರಲಿ ಅಂತ. ಧೋನಿ ಹೋಗ್ಬೇಕಾ, ವಿರಾಟ್ ಕೊಹ್ಲಿ ಹೋಗ್ಬೇಕಾ ಪ್ಲೇ ಆಫ್ಗೆ ಅಂತ? ಸರ್, ಅದು ನಮ್ಮ ಕೈಲಿ ಏನೂ ಇಲ್ಲ. ಮ್ಯಾಚ್ ನಡೆಯುತ್ತೆ ಹೈ ವೋಲ್ಟೇಜ್. ನಮ್ಮ ಫೇವ್ರೇಟ್ ಬಂದು ಲಾಸ್ಟ್ IPL ಧೋನಿ ಆದ್ರಿಂದ ಧೋನಿ ಹೋದ್ರೇನೆ ಫೇವರ್ ಆಗಿರುತ್ತೆ ಅನ್ಸುತ್ತೆ. RCB ಪ್ಲೇ ಆಫ್ ಹೋಗೋದು ಬೇಡವಾ? ಸರ್, ಹಂಗೇನಿಲ್ಲ, ಇಬ್ರು ಹೋಗ್ಬೇಕು. ಅದ್ರಲ್ಲಿ ಯಾರನ್ನ ಒಬ್ರು ಗೆಲ್ಲೇಬೇಕು ತಾನೆ, ಇಬ್ರು ಗೆಲ್ಲಕ್ಕಾಗೋದಿಲ್ವಲ್ಲ. ಹಂಗಾಗಿ ಇದು RCB ಹೊಸ ಅಧ್ಯಾಯನ? ನಾಳೆ ಪ್ಲೇ ಆಫ್ ಹೋಗುತ್ತಂತೀರಾ RCB? ಹೋಗ್ಬೋದು. ಮೊದಲಿಗೆ ನಿಮ್ಮ ಫೇವರೇಟ್ ಟೀಮ್ ಯಾವ್ದು ಹೇಳಿ? RCB. ಮತ್ತೆ ಅಷ್ಟೇ ಯಾಕೊಂದು ಇದನ್ನ ಮೊದಲು ಹೇಳ್ತಾ ಇದ್ರೆ ಸ್ವಲ್ಪ ಜೋರಾಗಿ ಹೇಳಿ. ಧೋನಿ ಇದಾರಲ್ವಾ, ಹೇಳಕ್ಕಾಗಲ್ಲ. ಧೋನಿ ಇರೋದಾರೆ, ಬಟ್ ಬೆಂಗಳೂರಿಗೆ ಸಪೋರ್ಟ್ ಕೊಡ್ಬೇಕಾ? ಬೆಂಗಳೂರಿಗೆ ಸಪೋರ್ಟ್. ಮತ್ತೆ ಹಾಗಿದ್ರೆ ವಿರಾಟ್ ಕೊಹ್ಲಿ ಸಪೋರ್ಟ್ ಕೊಡ್ಬೇಕು. ಹಾಗಾದ್ರೆ ನಾಳೆ ವರುಣ ಕೃಪೆ ಕೊಡ್ತಾನಂತೀರಾ? ಕೊಡ್ತಾರೆ. ಪ್ಲೇ ಆಫ್ ಹೋಗುತ್ತಾ RCB? ಈ ಸಲ ಕಪ್ ನಮ್ದೇನಾ? ನಮ್ದೇ. ಥ್ಯಾಂಕ್ ಯು ಮ್ಯಾಮ್. RCB ಈ ಬಾರಿ ಪ್ಲೇ ಆಫ್ ಹೋಗೋ ಚಾನ್ಸ್ ಇದೆಯಾ ಅಂತ? ಸರ್, 90% ಪ್ಲೇ ಆಫ್ ಹೋಗಲೇಬೇಕು ನಮ್ಮ RCB. 100ಗೆ 90% ಹೋಗಬೇಕು. 10% ಯಾಕಂದರೆ
ಇತ್ ಕಡೆ ಬಂದು ಪ್ಲೇ ಆಫ್ಗೆ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ನಮ್ಗೆ ಬೇಕೇ ಬೇಕು. ಇನ್ನೊಂದು ಹತ್ತು ಕಡೆ ಇದ್ ಕಡೆ ಬಂದು ಚೆನ್ನೈಗೆ ಲಾಸ್ಟ್ ಮ್ಯಾಚು. ಗಾಯಕ್ವಾಡ್ ಮೈಂಡಲ್ಲಿ ಫಿಕ್ಸ್ ಆಗಿದ್ದಾನೆ, ಏನು ಗೊತ್ತಾ, ಲಾಸ್ಟ್ ಧೋನಿಗೆ ಲಾಸ್ಟ್ ಗಿಫ್ಟ್ ಕೊಡಬೇಕು ಅಂತ ಫಿಕ್ಸ್ ಆಗಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ 90% ನಮಗೆ ಬೇಕು. ನಾವು ಚೆನ್ನೈಗೂ ಫ್ಯಾನು, ಬೆಂಗಳೂರಿಗೂ ಫ್ಯಾನು. ನಮಗೆ 90% ಬೇಕು, ಹತ್ತು ಕಡೆ 10% ಬೇಕು. ನೆಕ್ ಟು ನೆಕ್ ಇರುತ್ತೆ ಸರ್. ಯಾಕೆ ಚೆನ್ನೈ ಫ್ಯಾನ್ ನೀವು? ಸರ್ ತಲ ಸರ್, ನಾನು 17 ಇಯರ್ಸಿಂದ ನಾನು ಕ್ರಿಕೆಟ್ ಫ್ಯಾನ್. ನಾನು 17 ಇಯರ್ಸ್ವರೆಗೂ ನಾನು ಕ್ರಿಕೆಟ್ ಫ್ಯಾನು. ಯಾವುದೇ ಮ್ಯಾಚ್ ಆಗಲಿ ಇವತ್ತು ನಾನು 100% ಬೆಂಗಳೂರಲ್ಲಿದ್ದರೆ ಯಾವುದೇ ಇಂಟರ್ನ್ಯಾಷನಲ್ ಪ್ಯಾಂಟ್ ಆಗಲಿ ಲೀಗ್ ಆಗಲಿ ನಾನು ಹೋಗೇ ಹೋಗ್ತೀನಿ ಸರ್ ಮ್ಯಾಚ್ಗೆ. ಪ್ರತಿ ಸಾರಿ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಅಭಿಮಾನಿಗಳಿಗೆ ಹುಸಿ ಮಾಡ್ತಾರೆ. ಹೌದು ಸರ್, ಇವತ್ತು ಸೇಮ್ ಈ ಕ್ಲೈಮೇಟ್ ಏನಿದೆಯೋ ಸೇಮ್ ಇದೇ ಥರ ಇದ್ದರೆ 100ಗೆ 200% ಖಚಿತವಾಗಿ ಪ್ಲೇ ಆಫ್ 100% ಗ್ಯಾರಂಟಿ. RCB. ಧೋನಿ ಫ್ಯಾನ್ ನೀವು? ನಾನು 7ನೇ ಕ್ಲಾಸಿಂದ ಫ್ಯಾನು. 7ನೇ ಕ್ಲಾಸಿಂದ ಹಿಡಿದು ಇವತ್ತಿನವರೆಗೂ ಅವ್ರ ಫ್ಯಾನೇ. ಎಷ್ಟು ವರ್ಷ ಆಯಿತು ಟ್ಯಾಟೋ ಹಾಕ್ಸ್ಕೊಂಡು? ಎವ್ರಿ ಇಯರ್ ಅಂದರೆ ವರ್ಷಕ್ಕೊಮ್ಮೆ ಅವ್ರ ಹುಟ್ಟುಹಬ್ಬಕ್ಕೆ ನಾನು ಟ್ಯಾಟೋ ಹಾಕ್ಸ್ತೀನಿ. ಬಟ್ ನಾನು ಸ್ಟಾರ್ಟ್ ಮಾಡಿರೋದು 2011ಇಂದ. ಯಾವ ಊರು ನಿಮ್ಮದು? ನಮ್ದು ಬಂದ್ಬಿಟ್ಟು ಕಾರಟಗಿ ಅಂತ, ಕೊಪ್ಪಳ ಡಿಸ್ಟಿಕ್ಕು ಕಾರಟಗಿ ಅಂತ. ನಾಳೆ ಮ್ಯಾಚ್ಗೆ ಟಿಕೆಟ್ ನೋಡೋಕೆ ಬಂದಿರಾ? ಹೌದು, ಮ್ಯಾಚ್ ಇನ್ನೂ ಟಿಕೆಟ್ ಸಿಕ್ಕಿಲ್ಲ. ಖಂಡಿತ ಟಿಕೆಟ್ ಸಿಕ್ಕರೆ ನಾಳೆ ಮ್ಯಾಚ್ಗೆ ಹೋಗಿ. ನಾಳೆ RCB ಪ್ಲೇ ಆಫ್ ಹೋಗುತ್ತಾ? ಸೊ ನಾನು ಕರ್ನಾಟಕದವನಾಗಿ ನೀವು ಕೇಳ್ತಿದ್ದೀರಾ. ಸೊ RCB ಪಾರ್ಟ್ ಆಫ್ ದ ಗೇಮ್ ಅದು. ಸೊ ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನಾವು ಪ್ಲೇಯರ್ಸ್ಗೆ ಒಳ್ಳೆ ರೀತಿಯಿಂದ ಸಪೋರ್ಟ್ ಕೊಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ಅದರಿಂದ ಯಾರಿಗಿದ್ರೂ ಖುಷಿನೇ. ಏಕೆಂದರೆ ವಿರಾಟ್ ಕೊಹ್ಲಿ ಸರ್ ಆಗಿರ್ಬೋದು, ಧೋನಿ ಸರ್ ಆಗಿರ್ಬೋದು, ಅವ್ರ ಬಾಂಡಿಂಗ್ ಚೆನ್ನಾಗಿದೆ. ಸೊ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಇಬ್ರಿಗೂ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ. 100% ನಮ್ಮದೇ ಸರ್. ಮಳೆ ಬರುವಂಗಾಗಿದೆ. ನಾಳೆ ಮಳೆ ಬಂದರೆ RCB ಮನೆಗೆ. ಮಳೆ ಬಂದ್ರೇನೋ ಪಕ್ಕಾ ಮ್ಯಾಚ್ ಸ್ಟಾರ್ಟ್ ಆಗೇ ಆಗುತ್ತೆ. ಯಾಕಂದರೆ ತುಂಬ ಚೆನ್ನಾಗೈತೆ, ಸೂಪರ್ ಎಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗೈತೆ. 10 ಓವರ್ ಆದರೂ ಮ್ಯಾಚ್ ಆಗುತ್ತೆ ನಮ್ಗೆ. ಯಾವ ಸರ್ ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ನನ್ನ ಫೇವ್ರೆಟ್ ಪ್ಲೇಯರು ನಂಬರ್ 18 ಜೆರ್ಸಿ ವಿರಾಟ್ ಕೊಹ್ಲಿ. ನಾಳೆ ಅದೇ 18 ರನ್ನೇ ಅಡಗಿದೆ. 18 ರನ್ನಿಂದ ಗೆದ್ರೆ ಮಾತ್ರ ಅದೇ ಮ್ಯಾಜಿಕ್ ರನ್ ರೇಟು. ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ ಸಹ 18. ಏನು ಮ್ಯಾಜಿಕ್ ಏನು ಅಂತ? ಅದು 18th ಮ್ಯಾಜಿಕ್ಕು ವಿರಾಟ್ ಕೊಹ್ಲಿಗೆ ಗೊತ್ತು. ವಿರಾಟ್ ಕೊಹ್ಲಿನೇ ನಮಗೆ RCBಗೆ ಗೆಲ್ಸ್ಕೊಡೋದು. ಸಪೋರ್ಟ್ ಮಾಡ್ತೀರಿ. ಮೇನ್ ಏನಂದರೆ ಇವಾಗ ಮೊಮೆಂಟಮ್ ಚೆನ್ನಾಗೈತೆ. ಯಾವಾಗ ಹೈದರಾಬಾದ್ ಮೇಲೆ ಗೆದ್ದರು ಆವಾಗಿಂದ RCBದು ಕ್ಯಾಂಪು, ಡ್ರೆಸ್ಸಿಂಗ್ ರೂಮ್ ಎಲ್ಲ ಚೆನ್ನಾಗೈತೆ. ಈ ಸಲ ಕಪ್ 100% ಬಿಟ್ಟು ಹೋದ್ರಲ್ಲ ಅಂತ ಇರಲಿ. ಜಾಕ್ಸ್ ವಿಲ್ಸ್ ಹೋದರೆ ನಮ್ಮ ಮ್ಯಾಕ್ಸಿ ಬರ್ತಾರೆ. ಮ್ಯಾಕ್ಸಿ ಬಂದು ಅವರು ಒಳ್ಳೆ ಪ್ರದರ್ಶನ ಮಾಡ್ತಾರೆ. ನಮಗೆ ಒಳ್ಳೆ ಇದೈತೆ, ಗೆಲ್ತಾರಂತ ಇದೈತೆ. RCB ಹೊಸ ಅಧ್ಯಾಯ ಇಲ್ವೋ ಗೊತ್ತಿಲ್ಲ. ಎಷ್ಟು 16 ವರ್ಷ ಕಪ್ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ. ಸೋತ್ರು ಗೆದ್ರು RCBನೇ. ಇಲ್ಲಿ ತಿಂದು ಬೇರೆಯವ್ರಿಗೆ ಸಪೋರ್ಟ್ ಮಾಡೋರ ಬಗ್ಗೆ ನಾವೇನು ಹೇಳಲ್ಲ. ಬಟ್ ವಿ ಲವ್ RCB. ವಿಲ್ ಸಪೋರ್ಟ್ RCB ಫಾರ್ ಎವರ್. ನಾಳೆ ಮಳೆ ಬರುವ ಸಂಭವ ಇದೆ. ಅದೃಷ್ಟ ಕೊಡುತ್ತಾ ಮಳೆ ನಮಗೆ? ಅದೃಷ್ಟ ಕೊಡೋದೋ ಇಲ್ಲೋ ಗೊತ್ತಿಲ್ಲ. ಎಷ್ಟು ಡ್ರೈನ್ ಸಿಸ್ಟಮ್ ಎಲ್ಲ ಇದೆಯಂತೆ. ಸೊ ಮಳೆ ಬಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ವಿಲ್ ಹೋಪ್ ಫಾರ್ ದ ಬೆಸ್ಟ್. ಯಾರು ನಿಮ್ಮ ಫೇವ್ರೆಟ್ ಪ್ಲೇಯರ್ RCBಯಲ್ಲಿ? ವಿರಾಟ್ ಕೊಹ್ಲಿ. ಯಾಕೆ ವಿರಾಟ್ ಕೊಹ್ಲಿ ಅಷ್ಟಿಷ್ಟ? ವಿರಾಟ್ ಕೊಹ್ಲಿ ಅಷ್ಟಿಷ್ಟ ಅಂದರೆ ಅದೊಂಥರ ನಮಗೆ ಹೆಮ್ಮೆ. RCBಗೋಸ್ಕರ ಎಷ್ಟೊಂದು ಸಲ ಆಡಿದ್ದಾರೆ. ಆಮೇಲೆ ದೇಶಕ್ಕಾಗಿ ಎಷ್ಟೊಂದಲ್ಲಿ ರನ್ಸ್ ಕೊಟ್ಟಿದ್ದಾರೆ. ವಿಲ್ ಸಪೋರ್ಟ್ RCB. ರಜತ್ ಮ್ಯಾಚ್ ನೋಡ್ತೀರಾ ತಾನೇ? ನೋಡ್ತೀವಿ. ರಜತ್ ಪಾಟಿದಾರ್ ಅವರು ಸಹ ಈ ಬಾರಿ ಚೆನ್ನಾಗಿ ಆಡಿದ್ರು. ಯಾಕೆ ಅವ್ರಿಗೆ ನಿಮ್ಗೆ ಸಪೋರ್ಟ್ ಇಲ್ವಾ ಅಂತ? ಸಪೋರ್ಟ್ ಅಂದರೆ ಎಲ್ಲ ಪ್ಲೇಯರ್ಸ್ಗೂ ಸಪೋರ್ಟ್ ಮಾಡ್ತೀವಿ. ಬಟ್ ವಿರಾಟ್ ಕೊಹ್ಲಿನೇ ಜಾಸ್ತಿ ಎಲ್ರಿಗೂ ಇಷ್ಟ. ವಿರಾಟ್ ಕೊಹ್ಲಿ ಬಿಟ್ಟರೆ ಧೋನಿ ಅವ್ರು ಇಷ್ಟ. ಈ ಜಾಕ್ ವಿಲ್ಸ್ ಸಹ ಈ ಸಾರಿ ಔಟ್ ಆದ್ರು ಟೀಮಿಂದ. ಅದೊಂದು ಟೀಮ್ಗೆ ಹೊಡೆತ ಬೀಳುತ್ತಾ ಅಂತ? ಹೊಡೆತ ಖಂಡಿತ ಬೀಳುತ್ತೆ. ಅವ್ರ ಡ್ಯೂಟಿಗೋಸ್ಕರ, ಇಂಟರ್ನ್ಯಾಷನಲ್ ಡ್ಯೂಟಿಗೋಸ್ಕರ ಹೊರಟರು. ಬಟ್ ಪರವಾಗಿಲ್ಲ, ವಿಲ್ ಸಿ ದ ಬೆಸ್ಟ್. ನಾಳೆ RCB ಗೆಲ್ಲುತ್ತಾ ಅಥವಾ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲ್ಲುತ್ತಾ? CSK. ಯಾರು ನಿನ್ನ ಫೇವ್ರೆಟ್ ಪ್ಲೇಯರು? ಧೋನಿ. ವಿರಾಟ್ ಕೊಹ್ಲಿ. ಯಾಕೆ CSK? ನಿಮ್ಮ ಬೆಂಗಳೂರನ್ನಲ್ವಾ? ಬೆಂಗಳೂರನ್ನಾದ್ರೆ ಧೋನಿ ಎಷ್ಟು ಮಾಡಿಲ್ಲ ಇಂಡಿಯಾಗೆ. ಇಂಡಿಯಾದ ಹೇಳ್ಬೇಡ. ಇಲ್ಲಿ ಆಯ್ತು. IPL ಕರ್ನಾಟಕ ಅಂದ್ರೆ RCB ಫ್ಯಾನ್ಸ್ ಇರ್ಬೇಕು. ಅದೇನಿಲ್ವಲ್ಲ. ಈ ಸಲ ಕಪ್ ನಮ್ದೇನಾ? ಇಲ್ಲ, ಈ ಸಲ ಕಪ್ಪು ಲಾಲಿಪಾಪ್. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ಪು ಲಾಲಿಪಾಪ್ ನಮ್ದೇ, ಕಪ್ ನಮ್ದೇ. ಅಲ್ಲ, ಅವ್ನು ಲಾಲಿಪಾಪ್ ಅಂತವನಲ್ಲ. ಅವ್ರಿಗೆ CSK ಅವ್ರಿಗೆ ಲಾಲಿಪಾಪು. ನಾಳೆ ಮಳೆ ಬಂದ್ರೆ ನಾವು ಕ್ವಾಲಿಫೈ ಗೆದ್ದದ್ ನಾವೇ. ದೇವ್ರನ್ನ ಕೇಳ್ಕೊಳ್ಳೋಣ. ಮಳೆ ಬರಬಾರ್ದು ಅಂತ ದೇವ್ರನ್ನ ಕೇಳೋಣ. ಬರುತ್ತೆ, ಬಂದಿಲ್ಲ ಅಂದ್ರೆ ನಾವೇ ಗೆಲ್ಲೋದು. ನಾಳೆ ಮ್ಯಾಚ್ ಇದೆ. ಇವತ್ತೇ ಜರ್ಸಿ ಹಾಕೊಂಡ್ ಬಂದಿದ್ದಾರಲ್ಲ ಇಬ್ರು ಅಂತ. ನಾವು ಎಲ್ಲಾ ಕಡೆ ಸುತ್ತಾಡ್ಕೊಂಡು ಎಲ್ಲಾರು ಸಿಗ್ತಾರೆ ಅನ್ಕೊಂಡು ಇವಾಗ ಇಲ್ಲಿ ಬಂದ್ವಿ. ಎಲ್ಲ ಟ್ರೈ ಮಾಡ್ಕೊಂಡು ಹೋಟ್ಲಲ್ಲಿ ಲೋಕಿ ಫರ್ಗಸನ್ ನೋಡಿದ್ವಿ. ಫೋಟೋ ಹೊಡಿಯಕ್ ಆಗಿಲ್ಲ. ಲಕ್ಕಿ ಫೆಲೋಸ್ ಬಿಡಪ್ಪ ನೀವು. ಬಸ್ ಬಂದ್ರೆ ನಿಮ್ಮನ್ನ ಮೊದಲಿಗೆ ಭೇಟಿ ಮಾಡ್ತಾರೆ ಅಂತ ಪ್ಲೇಯರ್ಸ್.
ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲ, ನೋಡಿದ್ರೆ ಸಾಕು. ITC ಗಾರ್ಡನ್ ಎಲ್ಲ ಹುಡುಕಿದ್ವಿ, ಎಲ್ಲದಕ್ಕೂ ಹೋಗಿದ್ವಿ, ಪ್ಲೇಯರ್ಸ್ ಬರ್ತಾರೆ ಈಗ, ಅದಕ್ಕೆ ಕಾಯ್ತಾ ಇದ್ವಿ. ನೋಡೋಣ. ಎಷ್ಟು ಕ್ರೇಜ್ ಇದೆ ನಿಮ್ಮ ಪ್ಲೇಯರ್ಸ್ ನೋಡೋಕೆ? ಹೆವಿ ಅಪ್ಪ. ಅಧ್ಯಯನ ಹೌದು, ಹೊಸ ಅಧ್ಯಾಯನೇ. 5 ಮ್ಯಾಚ್ 5 ಗೆದ್ಕೊ ಬಂದಿದ್ದಾರೆ. ಪ್ಲೇ ಆಫ್ಸಿಗಂತೂ ಹೋಗ್ತಾರೆ. ನಾಳೆ ಮಳೆ ಒಂದು ಸ್ವಲ್ಪ ನಿಂತರೆ ಸಾಕು. ನಾಳೆ ಮಳೆ ಒಂದ್ ವೇಳೆ ಕೈ ಕೊಟ್ರೆ ಏನ್ ಮಾಡೋದು? ಏನು ಮಾಡೋಕ್ಕಲ್ಲ, ನೆಕ್ಸ್ಟ್ ಸಲ ಕಪ್ ನಮ್ಮದೇ. ಯಾರು ನಿಮ್ಮ ಫೇವ್ರೆಟ್ ಪ್ಲೇಯರ್? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಯಾಕೆ ವಿರಾಟ್ ಕೊಹ್ಲಿನ ಅಷ್ಟು ಇಷ್ಟ? ವಿರಾಟ್ ಕೊಹ್ಲಿನ ಚಿಕ್ಕ ವಯಸ್ಸಿಂದ ನಾವು ಅವ್ನು ನೋಡ್ಕೊಂಡೇ ಮ್ಯಾಚ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಈಗ ಅವನೇ ಇಷ್ಟ. IPL ಎಷ್ಟು ವರ್ಷ ಆಯ್ತು ನೋಡ್ಲಿಕ್ಕೆ? IPL 8 ಇಯರ್ಸಿಂದ ನೋಡ್ತೀವಿ. 8 ಇಯರ್ಸ್ ಇಂದನೂ RCB ಸಪೋರ್ಟ್ ಕೊಡ್ತಾರೆ. ಹಾಂ, RCB ಸಪೋರ್ಟು. ಟಿಕೆಟ್ ಸಿಕ್ಕಿದೆಯಾ ನಾಳೆ ಮ್ಯಾಚ್? ನಾಳೆ ಮ್ಯಾಚಿಗೆ ಟಿಕೆಟ್ ಸಿಕ್ಕಿದೆ. ಧೋನಿ ಇದು ಲಾಸ್ಟ್ ವರ್ಷ, ಹಾಂ. ಯಾಕೆ ಧೋನಿಗೆ ಈ ವರ್ಷ ಕಪ್ ಬಿಟ್ಕೊಡೋಣ ಅಂತ? ಅಯ್ಯೋ, ಹಂಗೆಲ್ಲ ಆಗುತ್ತಾ? ನಾವು 15 ವರ್ಷ ಬಿಟ್ಕೊಟ್ಟಿದ್ದೀವಿ, ಈ ವರ್ಷನೂ ಬಿಟ್ಟರೆ ಮುಗಿಯುತ್ತೆ. ಫೈನಲ್ ಹೋಗ್ಬೋದಂತ 100% ಆಗಿ ಹೇಳ್ತೀರಾ? 100% ಆಗಿ ಹೇಳ್ತೀನಿ. ನಾಳೆ ಪ್ರೆಡಿಕ್ಷನ್ ನೋಡಿದ್ದೀನಿ ವೆದರ್ದು, 8 o'clock ಏನೋ ಮಳೆ ಬರುತ್ತೆ ಅಂತ ಸ್ವಲ್ಪ ಇದೆ, ಆಮೇಲೆ ಏನು ಬರಲ್ಲ ಅಂತ ಇದೆ, ನೋಡಬೇಕು. ಸೊ 1 ವಾರದಿಂದ ಕಂಟಿನ್ಯೂ ಬರ್ತಿದ್ದೀವಿ ಸರ್. ಇಲ್ಲಿ 1:30 ಕಾಯ್ತಾ ಇರ್ತೀವಿ, 6 ಗಂಟೆವರೆಗೂ ಇರ್ತೀವಿ. ಕೌಂಟ್ರದಲ್ಲೂ ಸಿಗಲ್ಲ, ಆನ್ಲೈನಲ್ಲೂ ಸಿಗಲ್ಲ. ಆನ್ಲೈನ್ ಕೌಂಟ್ರವ್ರು ಕೇಳಿದ್ರೆ ಆನ್ಲೈನಲ್ಲಿ ಸರ್ಚ್ ಮಾಡಿ ಅಂತಾರೆ. ಆನ್ಲೈನಲ್ಲಿ 24/7 ನೀವು ನೈಟ್ 11 ಗಂಟೆ ಸರ್ಚ್ ಮಾಡಿದ್ರು, 12 ಗಂಟೆ ಸರ್ಚ್ ಮಾಡಿದ್ರು ಸೋಲ್ಡ್ ಔಟಲ್ಲೇ ಇರುತ್ತೆ. ಕೌಂಟ್ರದಲ್ಲಿ ಇಲ್ಲ, ನಾವು ಕೌಂಟರ್ ಟಿಕೆಟ್ ಪ್ರೊವೈಡೇ ಮಾಡಲ್ಲ ಅಂತಾರೆ ಸರ್. ಸುಮಾರು 20% ಟಿಕೆಟ್ ಆದರೂ ಯಾವುದೂ ಸಿಗಲಿಲ್ಲ. ಡೆಲ್ಲಿ ಮ್ಯಾಚ್ಗಳು ಬಂದಿದ್ದೀವಿ, ಅಲ್ಲೂ ಟಿಕೆಟ್ ಸಿಗಲಿಲ್ಲ. ಟಿ ವಿದಲ್ಲಿ ನೋಡಿದ್ರೆ ಸುಮಾರು 1000 ಜನ ಬರ್ತಾರೆ, ಅದು ಅವ್ರಿಗೆಲ್ಲ ಎಲ್ಲಿಂದ ಸಿಗ್ತಿರುತ್ತೆ ಸರ್ ಟಿಕೆಟು? ನಾವಿಲ್ಲಿ ಡೈಲಿ 1 ವಾರದಿಂದ ಕಂಟಿನ್ಯೂ ಬಂದಿದ್ವಿ, 1 ಟಿಕೆಟು ಸಿಗಲಿಲ್ಲ ಸರ್. ವಿರಾಟ್ ಕೊಹ್ಲಿ. ನಿಮ್ಮ ಕಾಲದಲ್ಲಿ ಯಾರು ಫೇವ್ರೆಟ್ ಪ್ಲೇಯರ್ ಇದ್ರು ನಿಮ್ದು? ಗಂಗೂಲಿ. ಗಂಗೂಲಿ. ಹೌದು. ಯಾವಾಗ ಎಷ್ಟು ವರ್ಷದಿಂದ ನೋಡ್ತಾ ಇದ್ರಿ? ನಾವು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀವಿ. ಹೌದು, ತುಂಬಾ ಇಷ್ಟ ನಮ್ಗೆ. ಹೌದು. ನಾಳೆ ಮಳೆ ಬಂದ್ರೆ ಏನ್ ಮಾಡೋದು, ಅದೇ ಬರಬಾರ್ದು ಅಂತ ಕೇಳ್ಕೊತೀವಿ. ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು. ಹೌದೌದು. ವಿರಾಟ್ ಕೊಹ್ಲಿ ಯಾಕೆ ಅಷ್ಟೊಂದು ಫೇವ್ರೇಟ್ ನಿಮ್ಗೆ ಅಂತ? ಅವ್ರು ಚೆನ್ನಾಗಿ ಆಡ್ತಾರೆ. ಎಷ್ಟೋ ಜನಕ್ಕೆ ಇಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ. ಹೌದು. ಟಿಕೆಟ್ ಸಿಕ್ಕಿದೆಯಾ? ನಮಗೆ ಸಿಕ್ಕಿಲ್ಲ, ಆದ್ರೆ ನಾವು ಟಿವಿಲೇ ನೋಡ್ತೀವಿ. 10,000 15,000 ನಡೀತಾ ಇದೆ. ಆದ್ರೆ ಅಷ್ಟು ಮಾಡಬಾರ್ದು ಇವರು. ಗೌರ್ಮೆಂಟ್ ಅವ್ರು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಜನಗಳೆಲ್ಲರೂ ನೋಡಬೇಕು ಅಂತಾನೆ ಆಸೆ ಪಡ್ತಾರೆ, ಆದ್ರೆ ಇಷ್ಟೊಂದು ಟಿಕೆಟ್ಗೆ ಇದು ಮಾಡಬಾರ್ದು. ಅವ್ರು ಮಾಮೂಲಿ ಟಿಕೆಟ್ 2,000 3,000 ಅದು 15,000 ಟಿಕೆಟ್ ನಡೀತಾ ಇದೆ. ನಾನು ಕಿವಿಯಿಂದ ಕೇಳಿದ್ದೀನಿ, ಅದು ತುಂಬಾ ಮೋಸ. ಹೌದು. ಎಷ್ಟು ದಿನ ಆಯ್ತು ನೀವು ಬೆಂಗಳೂರಿಗೆ ಬಂದು? ನಾವು 1 ವಾರ ಆಯ್ತು ಬಂದು. ಮಕ್ಕಳೆಲ್ಲ ನೋಡ್ಬೇಕು ಅಂದ್ರೆ. ಕಪ್ ಗೆಲ್ಲುತ್ತಾ ಈ ಸಾರಿ? ಹೌದು, ಗೆಲ್ಲುತ್ತೆ. ಈ ಸಲ ಕಪ್ ನಮ್ದೇನಾ? ನಮ್ದೇ. ಎಷ್ಟು ವರ್ಷ ಆಯ್ತು ಕಪ್ ನಮ್ದೇ ಅಂದ್ರು ಇನ್ನೂವರೆಗೂ ಗೆಲ್ತಾ ಇಲ್ಲ? ಈ ಸಲ ಗೆಲ್ತಾರೆ. ಅಲ್ಲ, ಎಷ್ಟು ವರ್ಷ ಅಂತ ಅಷ್ಟೇ, ಹಂಗ ಪೇಷನ್ಸ್ ಅನ್ನೋದು ಇರುತ್ತೆ. ಅವ್ರು ಗೆದ್ದಿದಾರಲ್ಲ, ಕಪ್ಪು ನಮ್ದೇ ಅಂತ ಹೇಳ್ಕೊಂಡು ತಿರ್ಗೋಕು ಒಂದು ಪೇಷನ್ಸ್ ಇರುತ್ತೆ. ಹೌದು, ಒಂದು ಖುಷಿ. ಈ ಬಾರಿ ಕುಸ್ತಿ ಮಾಡ್ತಾರೆ, ಆದ್ರೂ ಫ್ಯಾನ್ಸ್ ಯಾಕೆ ಅಷ್ಟೊಂದು ಕ್ರೇಜ್ ಇದೀರಾ ಅಂತ? ಇದಾರೆ ಅಂದ್ರೆ ಗೆಲ್ತಾರೆ ಅನ್ನೋ ಒಂದು ನಂಬಿಕೆ. ಹೌದು. Ultimate Fans is basically from Qatar Airways Holidays, through collaboration of RIG Holidays. Along with that, we will be giving a fans experience, especially. So we came up like around 20 fans from Qatar and Dubai. So we came here to experience really and meet and greet with the players. RCB playoff ಹೋಗಲಿ ಅಂತ ಬಯಸ್ತೀರಾ? Yes, exclusive for RCB players. ಹೋಗುತ್ತಾ ಅಂತ? Yes, ಗೊತ್ತಾಯ್ತು ಸರ್. ಈ ಸಲ ಕಪ್ ಯಾರು ಸರ್? ಈ ಸಲ ಕಪ್ ಯಾರು? ನಮ್ಮ RCB for sure. Of course we are Dubai sir. So it's like the real thing, the real happening. Tomorrow's match, we are waiting. RCB. Who is your most favorite player, sir? Of course, Kohli. King Kohli, the GOAT, the man. ನಾಳೆ ಮಳೆ ಬಂದ್ರೆ ಪ್ರಾಬ್ಲಮ್ ಇದೆ. No, the GOAT is always with us. RCB. Thank you so much. ಎಲ್ಲಿಂದ ಬಂದಿರ ಬ್ರೋ? ನಾವು ಬಿಜಾಪುರದಿಂದ ಬಂದಿದ್ದೀವಿ. ನಾವು ಬಿಜಾಪುರದಿಂದ. ಎಷ್ಟು ದಿನ ಆಯ್ತು ಬಂದು ಇವತ್ತಿಗೆ 2 ದಿನ ಆಯ್ತು. ಟಿಕೆಟ್ ಸಿಕ್ಕಿದೆಯಾ ನಾಳೆ? ಟಿಕೆಟ್ ಇನ್ನೂ ಇಲ್ಲ ಅಣ್ಣ. ಟಿಕೆಟ್ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ನೀವು ಧೋನಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀವಿ, ವಿರಾಟ್ ಕೊಹ್ಲಿಗೆ ಯಾಕೆ ಮಾಡ್ತಿಲ್ಲ ಅಂತ? ವಿರಾಟ್ನು ನಮ್ಮವನೇ ಅಣ್ಣ, ಧೋನಿನ ನಮ್ಮವನೇ. ಬಟ್ ಧೋನಿ ಮೇಲೆ ಭಾಳ ಪ್ರೀತಿ. ಮನಿ ಹಿರಿ ಮಗ ಯಾವಾಗಲೂ ಪ್ರೀತಿ ಇಟ್ಟಿರ್ತಾರಲ್ಲ, ಅವಾಗ ಅದಕ್ಕೆ ಕೊಹ್ಲಿ ಅವ್ರ ಮ್ಯಾಗೂ ನಮಗೆ ಪ್ರೀತಿ ವಿಶ್ವಾಸ ಅದ. ಬಟ್ ಧೋನಿ ಎಲ್ಲದಕ್ಕಿಂತ ಎರಡು ಟೀಮಲ್ಲಿ ನಾಳೆ ಯಾವ್ದು ಹೋಗ್ಬೇಕು? RCB ಹೋಗ್ಬೇಕಾ ಚೆನ್ನೈ ಹೋಗ್ಬೇಕಾ? ನಮಗೆ ಎರಡಕ್ಕಿಂತ ಧೋನಿ ಹೋದರೆ ಒಳ್ಳೇದು. ಯಾಕಂದ್ರೆ ಈ ವರ್ಷ ಲಾಸ್ಟ್ ವ್ಯಕ್ತಿದು, ಹೆಂಗಾದ್ರೂ ಮಾಡಿ ಕಪ್ ಗೆಲ್ಲಿಸಿ ವಿದಾಯ ಕೊಡಿಸ್ಬೇಕು ಅನ್ನೋದೇ ಆಸೆ. ಯಾವಾಗಿಂದ ನೀವು ಧೋನಿ ಫ್ಯಾನು?
ನಾನು ಹೇಳ್ಬೇಕಂದ್ರೆ 2015ರಿಂದ ಕಟ್ಟ ಫ್ಯಾನ್ ನೋಡೋಣ. 2015ರಿಂದ ನಾನು ಕಟ್ಟ ಫ್ಯಾನ್. ಇಲ್ಲಿವರೆಗೂ ಒಂದು ಗುಂಜಿನೂ ಆ ವ್ಯಕ್ತಿ ಕಡೆಯಿಂದ ನಮ್ಮ ಊರವರಾಗಲಿ ನಮ್ಮಲ್ಲಿ ಒಂದು ಈಟ ಆ ವ್ಯಕ್ತಿಗೆ ಅವಮಾನ ಮಾಡಿಸಿಲ್ಲ, ಅವಮಾನ ಮಾಡಿಸೋದು ಇರಲ್ಲ. ನಾ ಇರುವವರೆಗೂ ಸತ್ರು ಸಹಿತ ಬದುಕಿದ್ರು ಸಹಿತ ಪಕ್ಕ ಧೋನಿ ಅಭಿಮಾನಿಯಾಗಿ ಸಾಯೋದು. ಯಾರು ನಿನ್ನ ಫೇವ್ರೇಟು? ಧೋನಿ. ಧೋನಿನಾ? ಯಾಕೆ ವಿರಾಟ್ ಕೊಹ್ಲಿ ಯಾಕೆ ಇಷ್ಟ ಇಲ್ಲ? ವಿರಾಟ್ ಕೊಹ್ಲಿ ಇಲ್ಲ. ಯಾಕೆ? ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರಲ್ಲ. ಚೆನ್ನಾಗಿ ಆಡಿದ್ರೆ ನನಗೆ ಇಷ್ಟ ಇಲ್ಲ. ಚೆನ್ನಾಗಿ ಆಡಿದ್ರೆ ಇಷ್ಟ ಇಲ್ಲ. ಯಾವ ಫೇವ್ರೇಟ್ ಟೀಮ್ ಯಾವ್ದು ನಿಂದು IPL ಅಲ್ಲಿ? ಇದು CSK. CSKನಾ? CSKನೇ ಯಾಕೆ? ಯಾಕಂದ್ರೆ ಅದು ನಾನು ಹುಟ್ಟಾಗಿಂದಾನು ಅದು ನನ್ನ ಫೇವ್ರೇಟ್. ಹುಟ್ಟಿದಾಗಿಂದ ನೀನು ಹುಟ್ಟಿದಾಗಿಂದನೇ ಫ್ಯಾನ್ ಆಗ್ಬಿಟ್ಟ? ಗೊತ್ತಿತ್ತಾ ನಿನ್ಗೆ ಯಾವಾಗ ಚೆನ್ನೈ RCB ಅಂತೆಲ್ಲ? ಗೊತ್ತಿರಲಿಲ್ಲ. ಸೆಕೆಂಡಿಗೆ ಗೊತ್ತಾಯ್ತು. ಸೆಕೆಂಡಿಗೆ ಗೊತ್ತಾಯ್ತಾ? ಸೆಕೆಂಡ್ ನೀವೆಲ್ಲಿಂದ ಬಂದಿದ್ಯಾ? ನಾನು ಯಾವ ಊರಿಂದ ಬಂದಿದ್ಯಾ? ದಾವಣಗೆರೆ. ದಾವಣಗೆರೆ ನೀನು? ನಾನು ಅಷ್ಟೇ ದಾವಣಗೆರೆ. ನಿಂದು? ದಾವಣಗೆರೆ. ದಾವಣಗೆರೆ. ನಾವು 3 ಜನ ದಾವಣಗೆರೆಯಿಂದ ನೋಡಿದ್ವಿ. ಟಿಕೆಟ್ ಸಿಕ್ಕಿದೆ ಹಾಗಾದ್ರೆ? ಇಲ್ಲ, ಸಿಕ್ಕಿಲ್ಲ. ನಿಂದು ಯಾರು ಫೇವ್ರೇಟ್ ಪ್ಲೇಯರ್? ನಮ್ದು ಮುಂಬೈ ರೋಹಿತ್ ಶರ್ಮಾ. ರೋಹಿತ್ ಶರ್ಮಾನ? CSK. ಹೊರಗೆ ಹೋಗ್ಬಿಟ್ರಲ್ಲ ಲೀಗಿಂದ ನಿಮ್ದು? CSK. ನೀವು ಲೀಗಿಂದ ಹೊರಗೆ ಹೋಗ್ಬಿಟ್ರಲ್ಲ, ಮತ್ತೆ ಸಪೋರ್ಟ್ ಮಾಡಕ್ ಬಂದಿದ್ಯಾ ಇಲ್ಲಿ? ಆದ್ರೂ ಮಾಡ್ತೀನಿ. ಯಾರಿಗೆ ಸಪೋರ್ಟ್ ಮಾಡಕ್ ಬಂದಿದ್ಯಾ? ಇವಾಗ CSK ಸಪೋರ್ಟ್ ಮಾಡಕ್ ಬಂದಿ. CSK ಸಪೋರ್ಟ್ ಮಾಡಕ್ ಬಂದಿದ್ಯಾ? ಅಲ್ಲ, ಅಲ್ಲಿ ಮುಂಬೈ ಹೋಯ್ತು ಅಂದ್ರೆ ಮನೆಗೆ ಇಲ್ಲಿ CSK ಬರೋದು. ನಾನು ಮುಂಬೈ ಈ ಮ್ಯಾಚಿಗೆ ಅಷ್ಟೇ CSK ಮನೆಗೆ ಹೋದ್ರೆ ಯಾವ ಟೀಮ್? CSK ಮನೆಗೆ ಹೋದ್ರೆ ಯಾವ ಟೀಮ್ ಸಪೋರ್ಟ್ ಮಾಡ್ತೀಯಾ ಅಂತ? ಯಾವ ಟೀಮು ಸಪೋರ್ಟ್. ಮುಗಿದೋಯ್ತು. ಓಕೆ, ಥ್ಯಾಂಕ್ ಯು. ಟಿಕೆಟ್ ಸಿಕ್ಕಿರೋದಲ್ಲ, ಇವಾಗ ನಾವು ಧೋನಿ ಫ್ಯಾನು. ನಾವು ಲಾಸ್ಟ್ ಆಗಿ ಇವಾಗ ಧೋನಿ ನೋಡ್ಬೇಕಂದ್ರೆ ನಾವು ಇದ್ರಲ್ಲೇ ನೋಡ್ಬೇಕಾಗುತ್ತೆ ಲಾಸ್ಟ್ ಮ್ಯಾಚ್. ಅದರಿಂದ ಟಿಕೆಟ್ ನೀವು ಬ್ಲ್ಯಾಕ್ ಅಲ್ಲೆಲ್ಲ ಕೊಟ್ಬಿಟ್ಟು ಅದೇನ್ ಮಾಡ್ತಾ ಇದೆ ಅಂತ ಒಂದಕ್ಕೊಂದು ಅರ್ಥ ಇಲ್ಲ. ಆನ್ಲೈನ್ ಅಲ್ಲಿ ಏನ್ ಬಿಡ್ತೀರೋ ಅದು ಗೊತ್ತಿಲ್ಲ. ಇವಾಗ ನಾವು ಬೇಕಾದ್ರೆ ದುಡ್ಡು ಇವತ್ತಲ್ಲ ನಾಳೆ ಸಂಪಾದನೆ ಮಾಡ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾವು ಧೋನಿ ನೋಡಕ್ಕಾಗಲ್ಲ. ಕರೆಕ್ಟಾ? ಇದು ಲಾಸ್ಟ್ ಮ್ಯಾಚ್ ನಮಗೆ. ನಾವು RCB ಫ್ಯಾನ್ಸ್ ಆಗಿರ್ಬೋದು, ಧೋನಿ ಲಾಸ್ಟ್ ಮ್ಯಾಚ್ ಆಗಿದ್ದರಿಂದ ಒಬ್ಬರು ಟಿಕೆಟ್ ಬಗ್ಗೆ ಕೇಳೋರೇ ಇಲ್ಲ. ಆ ಟಿಕೆಟ್ ಎಲ್ಲೋಗುತ್ತೋ ಏನು ಅಂತ ಗೊತ್ತೇ ಇಲ್ಲ. ಅದೇ ಬ್ಲ್ಯಾಕ್ ಅಲ್ಲಿ ಮಾರೋದೊಂದು, ಆಮೇಲೆ ಡೂಪ್ಲಿಕೇಟ್ ಟಿಕೆಟ್ ಮಾರೋದೊಂದು. ಅದು ಯಾರು ಏನಂತ ಗೌರ್ಮೆಂಟ್ ಅಂತೂ ಇದ್ರ ಬಗ್ಗೆ ಏನು ಮಾತಾಡಂಗೇ ಇಲ್ಲ. ಏನಂತ ನಮ್ಗೆ ಅವರೇ ಹೇಳ್ಬೇಕಷ್ಟೇ. ಇನ್ನು ಇದ್ರ ಬಗ್ಗೆ ಯಾರು ನನಗೇನಿಲ್ಲ ಸರ್, ಇದೇ ಟಿಕೆಟ್ ಎಲ್ಲ ದಾಸು ತುಂಬ ರೇಟೆ. ಅದೇ ಸ್ವಲ್ಪ ಟಿಕೆಟ್ ಕೌಂಟ್ರಲ್ಲಿ ಕೊಟ್ಟ ಚೆನ್ನಾಗಿರ್ಬೋದು ಸರ್. ಈಗ ಕೌಂಟರ್ ಕೊಡ್ತಾ ಇಲ್ವಾ? ಕೌಂಟ್ರಲ್ಲಿ ಸಿಕ್ಕುವುದೇ ಇಲ್ಲ ಸರ್. ಯಾವತ್ತು ಕೊಡ್ತಾರೆ ಏನಂತ ಗೊತ್ತೇ ಇಲ್ಲ ಸರ್. ಏನ್ ಹೇಳ್ತಿದ್ದಾರೆ ಕೌಂಟ್ರಲ್ಲಿ? ಎಲ್ಲ ಬ್ಲ್ಯಾಕ್ ಅಲ್ಲಿ ಮಾಡ್ತಾರೆ. ಎಲ್ಲ ಬ್ಲ್ಯಾಕ್ ಅಲ್ಲಿ ಮಾಡ್ತಾರೆ. ಕೌಂಟರ್ ಸಿಗಲ್ಲ. 1500 ರೂಪಾಯಿ ಟಿಕೆಟ್ 6000 7000 ರೂಪಾಯಿ ಕೊಟ್ಬಿಟ್ಟು ಯಾವ ನೋಡ್ತಾನೆ ಹೇಳ್ರಿ? 1500 ರೂಪಾಯಿ ಟಿಕೆಟ್ ಸರ್ ಬ್ಲ್ಯಾಕ್ ಅಲ್ಲಿ 12,000. 12,000 ಸಿಗ್ತಾ ಇದೆ. ನೋಡಿ, 10,000-15,000 ರೂಪಾಯಿ ಈ ಸದ್ಯ ಕೇಳ್ತಾ ಇದ್ದಾರೆ. ನನಗೆ ಒಂದು 4 ಟಿಕೆಟ್ ಬೇಕಾಗಿತ್ತು. ಯಾರೋ ಬ್ಲ್ಯಾಕ್ನಲ್ಲಿ ಅವ್ರಿಗೆ ಹೇಳಿದ್ರೆ 10,000-15,000 ರೂಪಾಯಿ ಹೇಳ್ತಾ ಇದ್ದಾರೆ. ಹೆಂಗ್ ಹೋಗೋದು ಹೇಳಿರ್ಬೇಕು, ಇಲ್ಲ ಕೌಂಟ್ರಲ್ಲಿ ಬಿಡ್ಬೇಕು. ಇಲ್ಲೆಲ್ಲೂ ಇಲ್ದಿರಂದ್ರೆ ಇದೇನೋ ನಡೀತಾ ಇದೆ, ದೊಡ್ಡ ಮೋಸ ಇದು. ಗ್ಯಾಲರಿ ಟಿಕೆಟ್ ಆದ್ರೂ ಕೌಂಟರ್ದಲ್ಲಿ ಬಿಡಬೇಕು. ಯಾಕಂದ್ರೆ ಬಡವರು ಜಾಸ್ತಿ. ಅವ್ರ ಕೊಹ್ಲಿ, ವಿರಾಟ್ ಕೊಹ್ಲಿ ಇರಲಿ, ಧೋನಿ ಕ್ರಿಕೆಟ್ ಪ್ಲೇಯರು ಜಾಸ್ತಿ. ಬೆಂಗಳೂರಲ್ಲಿ ಕ್ರೇಜ್ ಜಾಸ್ತಿ. ಅದಕ್ಕೋಸ್ಕರಿಂದ ಒಂದು ಗ್ಯಾಲರಿ ಟಿಕೆಟ್ ಕೊಟ್ರೆ ಎಲ್ಲರಿಗೆ ಒಂದು ಅನುಕೂಲ ಆಗುತ್ತೆ. ಒಂದು 1,000 ರೂಪಾಯಿ ಟಿಕೆಟು 10,000 ರೂಪಾಯಿ 8,000 ರೂಪಾಯಿ ಅಂದ್ರೆ ಯಾರು ತಗೋತಾರೆ, ಯಾರು ನೋಡ್ತಾರಲ್ಲ, ಎಲ್ಲರಿಗೂ ಇಷ್ಟ. ಇಲ್ಲಿ ಯಾರು ಇದ್ದಾರೆ ಅವ್ರ ಹತ್ರ ಟಿಕೆಟೇ ಇಲ್ಲ. ಯಾಕಂದ್ರೆ ಅವ್ರು ಕ್ರಿಕೆಟ್ ಫ್ಯಾನು, ಮತ್ತೆ ಅವ್ರ ಹತ್ರ ಟಿಕೆಟ್ ಇಲ್ಲ. ಅದಕ್ಕೆ ಅವರು RCB ಟೀಮ್ ಅವರು ಪ್ರಾಕ್ಟೀಸ್ ಬಂದುವಾಗ ನಾವು ನೋಡೋಣ ಅಂತ ಒಂದು ಧೋನಿ, ಕ್ಯಾಪ್ಟನ್ ಧೋನಿ ಮತ್ತು ವಿರಾಟ್ ಕೊಹ್ಲಿ ಸರ್ ಅವ್ರಿಗೆ ನೋಡೋಕ್ಕೆ ನಾವು ಬಂದಿರೋದು. ಮತ್ತು ಒಂದು ಏನಾದರೂ ಹೆಚ್ಚು ಕಮ್ಮಿಗೆ ಟಿಕೆಟ್ ಸಿಕ್ಕಿದ್ರೆ ನಾವು ನೋಡೋಕ್ಕೆ ಒಂದು ಇಷ್ಟಪಡ್ತೀವಿ ಸರ್. ನಾಳೆ ಹೈ ವೋಲ್ಟೇಜ್ ಪಂದ್ಯ ಏನು ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ನಮ್ಮ RCB ವಿನ್ ಮಾಡಬೇಕು. ಬಟ್ ಆದ್ರೆ ಸೋತ್ರು ಪರವಾಗಿಲ್ಲ. ದೇ ಆರ್ ದಿ ವಿನ್ನರ್ಸ್. ಯಾರು ನಿಮ್ಮ ಫೇವರೇಟ್ ಪ್ಲೇಯರ್ RCB ಅಲ್ಲಿ? ಡುಪ್ಲೆಕ್ಸಿ, DK, ಮತ್ತೆ ಆಮೇಲೆ ಕೊಹ್ಲಿ. ಯಾರು ಬೌಲಿಂಗ್ ಇಷ್ಟ ನಿಮಗೆ ಜಾಸ್ತಿ? ಸಿರಾಜ್. 18ರ ಮ್ಯಾಜಿಕ್ ಆಗುತ್ತಾ? ಸಾರಿ, 18ರ ಮ್ಯಾಜಿಕ್ ಆಗುತ್ತಾ ನಾಳೆ? ಆಗ್ಬೋದು. 18 ರನ್ನಿಂದ RCB ಗೆಲ್ಲೇಬೇಕು, ಇಲ್ಲ ಅಂದ್ರೆ ರನ್ ರೇಟ್ ಬರೋದಿಲ್ಲ. ರನ್ ರೇಟ್ ಬರಲಿಲ್ಲ ಅಂದ್ರೆ RCB ಪ್ಲೇ ಆಫ್ ಹೋಗೋದಿಲ್ಲ. ಗೊತ್ತು. ಹಾಗಾದ್ರೆ 18ರ ಮ್ಯಾಜಿಕ್ ಆಗುತ್ತಾ ನಾಳೆ? ಆಗ್ಬೋದು ಅಂತಾರೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರು 18. ಹೌದು, ನಮ್ಮ ಹತ್ರ ಇದೆಯಾ? ಆಗ್ಬೋದು. ಫಿಂಗರ್ಸ್ ಕ್ರಾಸ್ ಏನ್ ಆಗ್ಬೇಡ್ದು. ಮಳೆ ಆಗ್ಬೋದು. ಮಳೆ ಬಂದ್ರೆ ಚಾನ್ಸ್ ಇಲ್ಲ. ಹೌದು. ನಿಮ್ ಫೇವರೇಟ್ ಪ್ಲೇಯರ್ ಯಾರು? ಮಹೇಂದ್ರ ಸಿಂಗ್ ಧೋನಿ. ಮತ್ತೆ RCBಗೂ ಸಪೋರ್ಟ್ ಕೊಡ್ತಾ ಇದ್ದೀರಿ? ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದಲ್ಲ. ಬೆಂಗಳೂರಲ್ಲಿ ಹುಟ್ಟು ಬೆಳೆದ್ರಿ. ಬಟ್ ಇಷ್ಟ ಅಂದ್ರೆ ಚೆನ್ನೈ. ಧೋನಿ ಇಷ್ಟ. ವಿರಾಟ್ ಕೊಹ್ಲಿ ಯಾಕೆ ಇಷ್ಟ ಇಲ್ಲ? ವಿರಾಟ್ ಕೊಹ್ಲಿನೂ ಇಷ್ಟ. ಧೋನಿ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ. ಅವನು ಯಾಕೆ ಬೇಡ? ಮ್ಯಾರಿಡ್ ಇದಾರಲ್ಲ ಅವರು. ಧೋನಿನೂ ಮ್ಯಾರಿಡ್ ಇದ್ದಾನೆ. ಅವ್ರ ಐಡಲ್, ನಮ್ಮ ಇನ್ಸ್ಪಿರೇಷನ್ ಅವರು. ಮೋಸ್ಟ್ ಫೇವರೇಟ್ ಟೀಮ್ ಯಾವುದು IPL ಅಲ್ಲಿ ನಿಮ್ದು? RCB. ನಾಳೆ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಟಿಕೆಟ್ ಸಿಕ್ಕಿದ್ಯಾ? ನೋ, ಇಲ್ಲ. ಟಿಕೆಟ್ ಸಿಕ್ಕಿಲ್ಲ. ಎಷ್ಟು ದಿನ ಆಯ್ತು ನೀವು ಟಿಕೆಟ್ ಕಾಯ್ಲಿಕ್ಕೆ? ನಾವು ಒಂದು 5-6 ದಿನ ಕಾಯ್ತಿದ್ವಿ. ಟಿಕೆಟ್ ಒಟ್ಟು ಸಿಗ್ತಾ ಇಲ್ಲ, ಕೌಂಟರ್ ಸಿಗ್ತಾ? ಹೌದು. ಏನ್ ಸಮಸ್ಯೆ ಹೇಳಿ, ಏನಾಗ್ತಿದೆ ಅಂತ?
ಇವಾಗ ನಾವು RCB ನೋಡೋಣ ಅಂತ ಬಂದ್ವಿ, ಆದ್ರೆ ಅವ್ರು ಫಸ್ಟೇ ಬಸ್ ಹೊಟ್ಟೋಗ್ಬಿಟ್ಟಿದೆ. CSK ಅವ್ರ ಬಸ್ ಬಂತು, ಹಾಯ್ ಮಾಡಿದ್ರು, ಧೋನಿ ಅವರೆಲ್ಲ ನಿಮ್ಗೆ ನಾಳೆ ಮ್ಯಾಚಿಗೆ ಟಿಕೆಟ್ ಸಿಗ್ತಾ ಇಲ್ಲ, ಹಾ. ಎಷ್ಟು ಮಟ್ಟಿಗೆ ಬೇಜಾರಾಗ್ತಿದೆ ಅಂತ? ಫುಲ್ ಬೇಜಾರಾಗ್ತೈತೆ. ನಾಳೆ ಧೋನಿದು ಲಾಸ್ಟ್ ಸೀಸನ್, DK ಲಾಸ್ಟ್ ಸೀಸನ್ ಹೊಟ್ಟೋಗ್ತಾರೆ ಅಂತ. ಆದ್ರೆ ನಾನು ಒಂದೇ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ, ಈ ಸಲ ಕಪ್ ನಮ್ದೇ ಅಂತ RCB. ಪ್ರತಿ ಸಾರಿ ಈ ಸಲ ಕಪ್ ನಮ್ದೇ ಅಂತೇವೆ, ಬಟ್ ನಮ್ ಕಪ್ ಗೆದ್ದಿಲ್ಲ. ಆದ್ರೂ ಅಭಿಮಾನಿಗಳು ಯಾಕೆ ಖುಷಿ ಕಳ್ಕೊಂಡಿಲ್ಲ ಅಂತ ಅಂದ್ರೆ ಬೇಜಾರು ಯಾಕೆ ಮಾಡ್ಕೊಳ್ಳೋದಿಲ್ಲ RCB ಅಭಿಮಾನಿಗಳು? ಯಾಕಂತಂದ್ರೆ ಅವ್ರು ವರ್ಷ ಆಡ್ತಾ ಇರ್ತಾರೆ, ಅದಕ್ಕೆ ಒಂದ್ಸಲ ಏನಾದ್ರು ಗೆಲ್ತಾರಲ್ವಾ, ಅದು ಖುಷಿ ಇರುತ್ತೆ ಅದಕ್ಕೆ. ಥ್ಯಾಂಕ್ ಯು. 18ರ ಮ್ಯಾಜಿಕ್ ನಡೆಯುತ್ತಾ ಈ ಸಾರಿ? 18ರ ನಿಮಗೆ ಗೆಲ್ತಾರಾ? RCB ಗೆದ್ದೇ ಗೆಲ್ತಾರೆ. RCB ಗೆದ್ದೇ ಗೆಲ್ತಾರಾ? ಪಕ್ಕ ನಮ್ದೇ ಕಪ್ಪು. ಪಕ್ಕ ಹೆಂಗೆ ಹೇಳು ನನಗೆ, RCB ಹೆಂಗೆ ಗೆಲ್ತಾರೆ ಹೇಳು. ನಾಚ್ಕೋಬೇಡ, ಮುಂದೆ ನಿಂತು ಮಾತಾಡು. RCB ಗೆದ್ದು ಅವತ್ತಿಂದ ಸೋಲ್ತಾ ಬರ್ತಿದ್ರು, ಇವಾಗ ಗೆದ್ರೆ ಒಂದ್ ಮ್ಯಾಚ್ ಗೆದ್ರೆ ಆ ಕಪ್ಪು RCB ಇದೆ. ಓಕೆ, ಒಂದು ಮ್ಯಾಚ್ ಗೆದ್ರೆ ಕಪ್ RCB ಆಗುತ್ತೆ. ಫೈನಲ್ ಹೋಗೋದಿಲ್ಲ ಹಾಗಾದ್ರೆ? ಫೈನಲ್ ಹೋಗುತ್ತೆ. ಫೈನಲ್ ಹೋಗುತ್ತಾ? ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲಿ ನೋಡಿದೆಲ್ಲೂ ವಿರಾಟ್ ಕೊಹ್ಲಿ ಧೋನಿ ಫ್ಯಾನ್ಸ್ ದೇ ಹವಾ. ನಾಳೆ ಹೈ ವೋಲ್ಟೇಜ್ ಪಂದ್ಯ. ಅಭಿಮಾನಿಗಳಂತೂ ಕಿಕ್ಕಿರಿದು ಸೇರಿದ್ರು ಎಲ್ಲಿ ಬೇಕಾದಲ್ಲಿ. ಕೆಲವೊಬ್ಬರಿಗೆ ಪಾಪ ಟಿಕೆಟ್ ಸಿಕ್ಕಿಲ್ಲ, ಎಲ್ಲೇ ದೂರದಿಂದ ಬಂದು ಪಾಪ ಮ್ಯಾಚ್ ನೋಡೋಕಂತ ಬಂದಿದ್ದಾರೆ. ಧೋನಿ ಇದು ಕೊನೆ ಸೀಸನ್ನು, ಈ ಮ್ಯಾಚ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತೆಲ್ಲ ಗೋಗರ್ತಿದ್ದಾರೆ ಅಭಿಮಾನಿಗಳು. ಆದ್ರಿಂದಾಗಿ KC ಅವರು ತುಂಬ ಈ ಒಂದು ಮ್ಯಾಚ್ನ ಒಂದು ಟಿಕೆಟ್ ತುಂಬ ರೇಟ್ ಇಟ್ಟಿದ್ದೀರಿ, ಸ್ವಲ್ಪ ಕಡಿಮೆ ಮಾಡಿ ಜನಕ್ಕೂ ಸಹಾಯ ಆಗಲಿ. ಎಷ್ಟೋ ಜನ ಪಾಪ ಟಿಕೆಟ್ ಸಿಗಲಾರ್ದೆ ಅಲ್ಲಿ ಗೋಗರಿತಿದ್ದಾರೆ, ಸರ್ ಟಿಕೆಟ್ ಕೊಡಿಸಿ ಅಂತ. ದಯವಿಟ್ಟು ಅಭಿಮಾನಿಗಳಿಗೆ ಟಿಕೆಟ್ನ ಕಡಿಮೆ ರೇಟಲ್ಲಿ ಕೊಡಿಸಿ, ಸ್ವಲ್ಪ ಅವ್ರಿಗೆ ಮ್ಯಾಚ್ ನೋಡೋ ಹಾಗೆ ಎಡೆ ಮಾಡಿ ಕೊಡಬೇಕಂತ KC ಕ್ರಿಕೆಟ್ ಬೋರ್ಡ್ ಹತ್ರ ಕೇಳ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪಂಪಾಪತಿ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.